1000 rupeesಗೆ 6 ಟಾಪ್ಸು, 1000 ರೂಪಾಯಿಗೆ 10 ಪ್ಲಾಜೋಸ್ ಅಂತೆ, 1000 ರೂಪಾಯಿಗೆ 10 ಲೆಗ್ಗಿನ್ಸು. 17 Pro ತಗೊಳ್ಳೋ ಪ್ರೈಸಲ್ಲಿ Pro Max ತಗೋಬೋದಂತೆ. 1 ಲಕ್ಷ ಗಂಟೆ ನಿಮಗೆ ಸಿಗ್ತಿದೆ, ಅದು ಫ್ರೀಯಾಗೆ. ಒಂದು ಕೊಲಾಬ್ರೇಷನ್ ಕಾಸ್ಟ್ ಅರೌಂಡ್ ₹1. ಒಳ್ಳೆ ಅವಮಾನ. ಅವ್ರಿಗೆ ಯೋಗ್ಯತೆ ಇಲ್ಲ, ಪ್ರಮೋಟ್ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಇಟ್ಸ್ ಓಕೆ. ನಾನು ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನೇನು ತೋರಿಸ್ತೀವಿ ಅಂದರೆ ಆಲ್ರೆಡಿ ಪ್ರೊಮೋದಲ್ಲಿ ನೋಡಿದ್ದೀರಾ. ಇವಾಗ ರಿಯಾಲಿಟಿ ತೋರಿಸೋಣ. ಏನಂದರೆ ಲೂಲು ಮಾಲಲ್ಲಿ ಶಾಪಿಂಗ್ ಮಾಡೋದು ಗೊತ್ತು ಎಲ್ರಿಗೂ. ಬಟ್ ಲೂಲು ಮಾಲಲ್ಲಿ 699ಗೆ ಓಣಮ್ ಅಂದರೆ ಅನ್ಲಿಮಿಟೆಡ್ ಊಟ ಕೊಡ್ತಿದ್ದಾರೆ ಅಂತೆ. ಒಂದು 15-20 ಥರ ಐಟಮ್ಸ್ ಅವೆ. ಇಲ್ಲ ಗುರು, 30 ಐಟಮ್ಸ್ ಅವೆ. 30 ಐಟಮ್ಸ್ ಊಟ ಅಂತೆ. ಮುಂಚೆ ಪ್ರೀ ಬುಕ್ ಮಾಡಬೇಕಂತೆ ಅದ್ರದ್ದು. ಸೊ ಅದನ್ನು ಮಾಡೋದು ಪ್ರೊಸೀಜರ್ ಮೇಲೆ ತೋರಿಸೋಣ. ಫಸ್ಟು ಇಲ್ಲಿ ಏನಂದರೆ ಫ್ರೀಡಮ್ ಸೇಲ್ ಅಂತ ಹೇಳ್ಬಿಟ್ಟು ಫ್ಲ್ಯಾಟ್ 50%, 60%, ಫ್ಲ್ಯಾಟ್ 70%, 80% ಗಂಟೆ ಆಫರ್ಸ್ಗಳು ಬಿಟ್ಟಿದ್ದಾರೆ. ಸೊ ಏನೇದ್ರ ಮೇಲೆ ಆಫರ್ಸ್ ಬಿಟ್ಟಿದ್ದಾರೆ, ಯಾವ್ಯಾವ್ದ್ರ ಮೇಲೆ ಆಫರ್ಸ್ ಬಿಟ್ಟಿದ್ದಾರೆ, ಲೈಕ್ ನೀವು ಬಂದರೆ ಅದು ಆಫರ್ ಸಿಗುತ್ತಾ, ಬರ್ಬೋದಾ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ತೀನಿ, ಯೂಟ್ಯೂಬಲ್ಲಿ ರಿಯಾಲಿಟಿ ತೋರಿಸ್ತೀನಿ. ಬನ್ನಿ ನೋಡೋಣ ಏನೇನಿದೆ, ಏನೇನು ಪಕ್ಕನ ಆಫರು. ಬರೋಕ್ಕಿಂತ ಮುಂಚೆ ಇದನ್ನು ನೋಡ್ಕೊಂಡು ಬಂದರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದೇನೋ ನೋಡೋಣ. ಸೊ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಆಗಸ್ಟ್ 13th ಲೈಕ್ 16th ಲೂಲು ಹೈಪರ್ ಮಾರ್ಕೆಟ್ ಆದರೂ ಬನ್ನಿ, ಲೂಲು ಫ್ಯಾಷನ್ ಅಂದರೆ ಇವಾಗ LFS ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದಾದಮೇಲೆ ಇನ್ನೂ ಒಂದು ಲೂಲು ಕನೆಕ್ಟು. ಸೊ ಪ್ರತಿಯೊಂದರಲ್ಲೂ ಕೂಡ ಒಂದು ಕ್ರೇಜಿ ಆಗಿರೋ ಆಫರ್ಸ್ ನಡೆಸ್ತಿದ್ದಾರೆ. ಏನೇನು ಆಫರ್ಸು ಅಂತ ಹಂಗೆ ತೋರಿಸ್ಬಿಡ್ತೀನಿ, ಹಂಗೆ ಲೈನಲ್ಲೇ ಇರಿ. ಆಮೇಲಿಂದ ಹಿಂಗೆ ಸುಮ್ಮನೆ ನೋಡ್ಕೊಂಡು ಹೋಯ್ತಾ ಇದ್ರೆ ಪ್ರತಿಯೊಂದ್ರ ಮೇಲೂ ನಿಮಗೆ ಒಂದು 10% ಅಂತೂ ಸೀನೇ ಸಿಗೋದೇ ಇಲ್ಲ ನಿಮಗೆ. ಇಲ್ಲಿ ಸಿಗೋದೇ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸೇ ಒಂದು 30%ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. 30%, 40%, 50. ಆಮೇಲಿಂದ ಅಲ್ಲಿ ಅರಿಸ್ಟೋಕಾರ್ಟ್ ಬ್ಯಾಗ್ಸ್ಗಳೆಲ್ಲ ಬಂದು ನಿಮಗೆ ಅಪ್ ಟು 70%, 75% ಗಂಟೆ ಆಫರ್ಸ್ಗಳನ್ನ ನೋಡ್ಬೋದು. ಅಷ್ಟೇ ಇಲ್ಲದೆ ಇನ್ನು ಗ್ಲಾಸರಿ ಐಟಮ್ಸು, ಗ್ಲಾಸರಿ ಸೆಕ್ಷನ್ಸ್ ಕಡೆ ಬಂದರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಆಫರ್ಸ್ಗಳು. ಅಂದರೆ ಲೈಕ್ ಆನ್ಲೈನ್ ಕಂಪೇರ್ ಮಾಡೋದಾಗಿರಲಿ, ಲೈಕ್ ನಿಮ್ಮ ನಿಯರೆಸ್ಟ್ ಗ್ಲಾಸರಿ ಸ್ಟೋರ್ಗಳು ಕಂಪೇರ್ ಮಾಡೋದಾಗಲಿ, ಇಲ್ಲಿ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ಗೆ ಬೆಸ್ಟ್ ಡೀಲು ಕೊಡ್ತಿದ್ದಾರೆ. ಅಂದರೆ ಮೆಜಾರಿಟಿ ನಾನು ನೋಡಿದಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳು ತುಂಬ ಆಫರ್ಸಲ್ಲಿ ಇದ್ವು. ಅಂದರೆ ನಾನು ಯೂಶ್ವಲಾಗಿ ಆರ್ಡ್ರ್ ಮಾಡೋದು ಬಂದು ಜೆಪ್ಟೋ ಮತ್ತು ಬ್ಲಿಂಕಿಟ್ ಇದರಲ್ಲಿ. ಯಾಕಂದರೆ ನಾವು ಬ್ಯಾಚುಲರ್ಸ್ ಆಗಿರೋದನ್ನು ಸಿಕ್ಕಾಬಿಟ್ಟೆ ತಿರುಗಾಡೋದು ಪರಗಡೋದೆಲ್ಲ ಸೀನ್ಗಳೆಲ್ಲ ಇರೋಲ್ಲ, ಟೈಮೇ ಇರೋದಿಲ್ಲ. ಸೊ ನಾವು ಆರ್ಡ್ರ್ ಮಾಡೋದ್ರಿಂದ ನಾನು ಯೂಶ್ವಲಿ ಇನ್ನೊಂದು ಯಾವುದೋ ಮಾರ್ಟ್ಗೆ ಹೋಗ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಲೂಲು ಡೈಲಿಗೆ, ಲೂಲು ಕನೆಕ್ಟು, ಲೈಕ್ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ, ಅದಕ್ಕೆ ಬಂದ್ಬಿಡ್ತೀನಿ. ಇನ್ನು ಲೂಲು ಈ ಕಡೆ ಡೈಲಿ ಕಡೆ ನೋಡಿದ್ರು ಇಲ್ಲಿ ಫ್ರೂಟ್ಸ್ಗಳು, ವೆಜಿಟೇಬಲ್ಸು, ಡೈಲಿ ಫ್ರೆಶ್ ಫ್ರೂಟ್ಸ್ ಅಂತೆ. ಸೊ ಇಲ್ಲಿ ಕಾಣಿಸೋ ವೆಜಿಟೇಬಲ್ಸ್ಗಳಾಗಿರ್ಬೋದು. ಆಮೇಲೆ ಈ ಕಡೆ ವೆಜಿಟೇಬಲ್ ಸೆಕ್ಷನ್ಸು, ಆ ಕಡೆ ಡ್ರೈ ಫ್ರೂಟ್ ಸೆಕ್ಷನ್ ಇದೆ, ಆ ಕಡೆ ಎಲ್ಲ, ಆ ಕಡೆ ಬಂದು ಫ್ರೂಟ್ ಸೆಕ್ಷನ್ ಇದೆ. ಸೊ ಪ್ರತಿಯೊಂದ್ರ ಮೇಲೂ ಇಲ್ಲಿ ಫ್ರೀಡಮ್ ಸೇಲ್ ಅಂತ ನಡೆಸಿದ್ದಾರೆ ನೋಡಿ. ಇಲ್ಲಿ ಸಿಂಪಲ್ದಾಗ ತೋರಿಸೋ 32% ಆಫರ್ ಅಂತೆ. ಆಮೇಲಿಂದ ಹಿಂಗೆ ಯಾವುದಾದ್ರು ವೈಟ್ ಕಲರ್ ಇರುತ್ತಲ್ಲ, ಸೊ ಪ್ರತಿಯೊಂದು ವೈಟ್ ಕಲರ್ ಕೆಳಗಡೆನೂ ಕೂಡ ಆಫರ್ಸ್ ಇರುತ್ತೆ. ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಕೊಟ್ಟಿಲ್ಲ, ಮೆಜಾರಿಟಿ ಪ್ರಾಡಕ್ಟ್ಸ್ ಮೇಲೆ ಇರುತ್ತೆ ನೋಡಿ. ಈ ಕಡೆ ಬಂದರೆ ಇಲ್ಲೂ ಕೂಡ ವೈಟ್ ಕಲರ್ ಹಾಕಿದ್ದಾರೆ. ಇದೆಲ್ಲ ಇಂಡಿಪೆಂಡೆನ್ಸ್ ಡೇ ಸೇಲಲ್ಲಿ ಇದೆ ಅಂತ. ಈ ಕಡೆ ಸೆಕ್ಷನಲ್ಲಿ ಇಲ್ಲ, ಬಟ್ ಇದೇ ಡ್ರೈ ಫ್ರೂಟ್ ಸೆಕ್ಷನ್ ಆ ಕಡೆ ಒಂದಿದೆ. ಆ ಕಡೆ ಸೆಕ್ಷನಲ್ಲಿ ನಿಮಗೆ ಲೈಕ್ ಆಫರ್ಸ್ಗಳನ್ನ ನೋಡ್ಬೋದು. ಆಮೇಲೆ ಅದು ಬಿಟ್ಟರೆ ಇಲ್ಲಿ ಡೆಸರ್ಟ್ಸ್ಗಳು. ಸೊ ಡೆಸರ್ಟ್ಸಲ್ಲೂ ಅಷ್ಟೇ ನೋಡಿ, ಅಲ್ಲೆಲ್ಲ ವೈಟ್ ಕಲರ್ ಹಾಕಿದ್ದಾರೆ, ಅದೆಲ್ಲ ಆಫರ್ಸ್ಗಳಿದೆ ಅಂತ ನೀವು ಕನ್ಕ್ಲೂಡ್ ಮಾಡ್ಕೋಬೋದು. ಸೊ ಇದೆಲ್ಲ ಬಂದು ರಿಯಲ್ ಆಗಿರೋ ಆಫರ್ಸು. ಸುಮ್ಮನೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಕರ್ಸ್ಬಿಟ್ಟು ಡೌಗಿವು ಕಚ್ಚೋದೆಲ್ಲ ಇದು. ಅದೇ ಡ್ರೈ ಫ್ರೂಟ್ಸ್ ಏನಲ್ಲ, ಇಲ್ಲಿ ನೋಡಿ ಇಲ್ಲಿರೋ ಡ್ರೈ ಫ್ರೂಟ್ಸು. ಸೊ ಇಲ್ಲೊಂದಿದೆ, ಸೊ ಈ ಕಡೆ ಒಂದಿದೆ. ಯಾವುದಾದ್ರು ವೈಟ್ ಕಲರ್ ಹಾಕಿರ್ತಾರಲ್ಲ, ಸೊ ಆ ಸೆಕ್ಷನಲ್ಲೆಲ್ಲ ನಿಮಗೆ ಆಫರ್ಸ್ಗಳಿರುತ್ತೆ ಅಂತ ಇವರು ನಮಗೆ ಬ್ರ್ಯಾಂಡವ್ರು ಹೇಳಿದ್ರು. ಅದಾದಮೇಲೆ ಅದೇನೆ ಇದ್ದೇ ಇರ್ತದಲ್ಲ. ಇವಾಗ ಫ್ರೀಡಮ್ ಸೇಲ್ ಅಂತ ಮಾತ್ರ ಇರೋದಿದು. ಅಯ್ಯೋ ಲೂಲು ಮಾಲ್ನ ತಿರುಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬಿಗ್ಗಿಯಾಗಿ ನಾಷ್ಟ ಮಾಡ್ಕೊಂಡು ಬಂದಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಸೆಕ್ಷನಲ್ಲೂ ಅಷ್ಟೇ ಎಷ್ಟೊಂದು ನೋಡಿ, ಇಲ್ಲಿ ವೈಟ್ ಬೋರ್ಡ್ಗಳು ಕಾಣ್ತಿದೆ. ಅಲ್ಲೊಂದು ವೈಟ್ ಬೋರ್ಡ್ ಇದೆ ನೋಡಿ, ಇಲ್ಲೊಂದು ವೈಟ್ ಬೋರ್ಡ್ ಇದೆ, ಆ ಕಡೆ ಒಂದು ವೈಟ್ ಬೋರ್ಡು. ಸೊ ಮೆಜಾರಿಟಿ ಬೇಕ್ರಿ ಐಟಮ್ಸ್ ಮೇಲೂ ಕೂಡ ಆಫರ್ಸ್ಗಳನ್ನ ಮಡಗಿದ್ದಾರೆ, ಸಿಗುತ್ತೆ. ಅಂದರೆ ಹೌದು, ಲೂಲು ಮಾಲಲ್ಲಿ ಸಿಂಪಲಾಗಿ ಹೇಳೋದಾದರೆ ನೀವು ಶಾಪಿಂಗಿಗೆ ಬಂದರೆ A to Z ಮನೆಗೆ ಬೇಕಾಗಿರೋ ಐಟಮ್ಸ್ಗಳು ನಿಮಗೆ ಏನಂತ ಹೇಳ್ಬೋದು. ಈ ಆಕಳ ಎಯಿಂದ ಹಿಡಿದು ಝೆಡ್ವರ್ಗು, ಆಕಳ ಬಟ್ಟೆಯಿಂದ ಹಿಡಿದು ತಿನ್ನೋ ಊಟದ ಗಂಟ, ಆಮೇಲಿಂದ ನೋಡ್ರೆ TV ಗಂಟ A to Z ನೀವು ಒಂದ್ಸಲಿ ಸ್ಟೆಪ್ ಏನಾದ್ರೆ ಹೊರಗಡೆ ಹೋಗಂಗಿಲ್ಲ ಒಂದು ಲೆಕ್ಕಾಚಾರದಲ್ಲಿ. ಇದು ಮಾಡಿರೋದು. ಆಮೇಲಿಂದ ಅದೇ ಹೇಳಲ್ಲ, ಇನ್ನೂ ಒಂದು 699ಗೆ ಅನ್ಲಿಮಿಟೆಡ್ ಆಗಿ ಏನೋ ಫುಡ್ನ ಕೊಡ್ತಿದ್ದಾರೆ ಅಂತ. ಸೊ ಅದು ಈಚೆ ಕಡೆ ಬೋರ್ಡ್ ನೋಡ್ಕೊಂಡು ಆ್ಯಕ್ಚುಲಿ ಒಳಗಡೆ ಬಂದಿದ್ದು ನಾನು, ಅದಿದೆಯಾ ಅಂತ ಚೆಕ್ ಮಾಡೋಣ ಇವಾಗ. ಸೊ ಅದನ್ನು ಚೆಕ್ ಮಾಡೋಕ್ಕೆ ನಾವು ಹಾಟ್ ಫುಡ್ ವೆಜ್ ಸೆಕ್ಷನ್, ಇದರಲ್ಲಿ ಹಾಟ್ ಫುಡ್ ವೆಜ್ ಸೆಕ್ಷನ್, ನಾನ್ ವೆಜ್ ಸೆಕ್ಷನ್ ಎರಡೂ ಇದೆ. ಸೊ ಈ ಒಂದು ಸೆಕ್ಷನ್ಗೆ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಸೆಕ್ಷನಲ್ಲಿ ಅದಿದೆಯಾ ಇಲ್ವೋ ಅಂತ ನೋಡೋಣ. ನೋಡಿ ಇಲ್ಲಿ 699 ಇದೆ ಆಫರ್. ಅದು ಬನಾನಾ ಲೀಫ್ ಏನೋ ಕೊಟ್ಟಿದ್ದಾರಪ್ಪ, ಏಲಕ್ಕಿ ಅಂತೆ, ಚಿಪ್ಸು. ಮೆನ್ಯೂಲಿ ಇಷ್ಟೆಲ್ಲ ಐಟಮ್ಸ್ ಇರುತ್ತಾ? ಇಷ್ಟೆಲ್ಲ ಐಟಮ್ಸ್ಗೆ 699 ಪರ್ ಸಾಧ್ಯ. ಇದಕ್ಕೆ ಓಣಮ್ ಫೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದಿರೋದು ಆಗಸ್ಟ್ 26 ಕಣ್ರಿ ಇರೋದಿದು. 13ನೇ ತಾರೀಕು ಬಂದರೆ ನೀನು ಆಗಸ್ಟ್ 23ನೇ ತಾರೀಕು 26ನೇ ತಾರೀಕು ಇರೋದಿದ್ದು ಆಫರು. ಸೊ ಈ ಆಫರ್ ಬಂದು ಹೊಡೆದೋಗಿರೋದಲ್ಲ. ಸೊ ನೋಡಿ ಇಲ್ಲಿ ಇದು ಬಂದು ಆಫರು ಆಗಸ್ಟ್ 26 ಇರೋದು.
ಸೊ ನಾವು ಆಗಸ್ಟ್ 13 ಬಂದಿದ್ದೀವಿ. ಬಟ್ ಇವಾಗ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗಿದೆ ತುಂಬ. ಅಂದರೆ ಇದು ಈ ಪ್ರೈಸಿಗೆ ಇಷ್ಟೆಲ್ಲ ಕೊಡ್ತಿದ್ದಾರಲ್ವಾ, ಅದಕ್ಕೋಸ್ಕರ ಇವರು ಇವಾಗೆ ಪ್ರೀ ಬುಕಿಂಗ್ ಮಾಡ್ತಾವ್ರೆ. ಪ್ರೀ ಬುಕಿಂಗ್ ಏನು ಅರ್ಥನೇ ಆಗಿಲ್ಲ. ಪ್ರೀ ಬುಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಸೊ ಅದಕ್ಕೆ ಇವಾಗೆ ಪ್ರೀ ಬುಕ್ ಮಾಡ್ಕೊಂಡ್ಬಿಟ್ಟು ಇಷ್ಟು ನಂಬರ್ ಅಂತ ಕೌಂಟ್ ಮಾಡಿಕೊಂಡ್ಬಿಟ್ಟಿರ್ತಾರೆ. ಸೊ ಬಂದವ್ರಿಗೆ ಹಂಗೆ ಟಕ 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 ಅಂತ ಕ್ಲಿಯರ್ ಮಾಡ್ಬೋದು. ಇಲ್ಲ ಅಂದರೆ ಕೆಲವೊಂದು ಟೈಮ್ ಏನಾಗೋದು ಗೊತ್ತಾ, ಪ್ರೀ ಬುಕಿಂಗ್ ಏನು ಪ್ರೀ ಬುಕಿಂಗ್ ಇಲ್ದಿರಾ ಹಂಗೇನೆ ಇದನ್ನ ಕೊಟ್ಬಿಟ್ರೆ ಫುಲ್ಲು ಕ್ರೌಡ್ ಆಗ್ಬಿಡುತ್ತೆ. ಸೊ ಕರೆಕ್ಟಾಗಿ ಸರ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರ ಕಾನ್ಸೆಪ್ಟ್, ಫುಡ್ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಪ್ರೀ ಬುಕಿಂಗ್ ಮಾಡವ್ರೆ. ಇವತ್ತಿಂದನೇ ಸ್ಟಾರ್ಟ್ ಆಗಿದೆ, 26 ಆಗಸ್ಟ್ಗೆ ಇದು ಇರೋದು ಆಫರು. ಸೊ ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. ಇವಾಗ ಲೂಲು ಮಾಲ್ ಮುಗೀತು, ನೆಕ್ಸ್ಟು ಐಫೋನ್ಸ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಕ್ರೇಜಿ ಡೀಲ್ ಇದೆ. ಅಂದರೆ 17 Pro ತಗೊಳ್ಳೋ ಪ್ರೈಸಲ್ಲಿ Pro Max ತೊಗೋಬೋದಂತೆ. ಹೆಂಗೆ ಅಂತ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ವೀಡಿಯೋನ ಕೊನೆ ಗಂಟೆ ನೋಡಿ. ಐಫೋನ್ 17 Pro ತೊಗೊಳ್ಳೋ ಕಾಸಲ್ಲಿ Pro Maxನ ತೊಗೋಬೋದು, ಅದನ್ನ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಅದನ್ನ ತೋರ್ಸೋಕ್ಕೆ ಒಂದು ಸ್ಟೋರ್ಗೆ ಹೋಗಿದೆ, ಸೋಕಾಲ್ಡ್ ಸ್ಟೋರು, ನಮ್ಮ JP ನಗರ್ ಪುಟ್ಟೇನಹಳ್ಳಿ ರೋಡಲ್ಲಿ ಲೊಕೇಟ್ ಆಗಿರೋದು. ಒನ್ ಆಫ್ ದಿ ಬೆಸ್ಟ್ ಸ್ಟೋರು. ಲಾಸ್ಟ್ ಟೈಮ್ ಒಂದ್ಸಲಿ ಹೋಗಿದಾಗ ಅವ್ರ ಜೊತೆ ಒಂದು ಸ್ವಲ್ಪ ಜಗಳಗಳು ವಿವಾದಗಳೆಲ್ಲ ಆಗ್ಬಿಟ್ಟು, ಆಮೇಲೆ ಲೈಕ್ ಲಾಸ್ಟ್ ಟೈಮ್ ಅಷ್ಟೇ ಒಂದು ಕೊಲಾಬ್ರೇಷನ್ ಕಾಸ್ಟ್ ಅರೌಂಡ್ ಒಂದು ನನಗೆ ಇದು ಮಾಡಿಬಿಟ್ರು. ಸೊ ಈ ಸೈನು ಮತ್ತೆ ಹೋದೆ, ಲೈಕ್ ಅವ್ರ ಬ್ರ್ಯಾಂಡ್ ಅವ್ರು ಲಾಸ್ಟ್ ಟೈಮ್ ಮಾರ್ಕೆಟಿಂಗ್ ಏಜೆನ್ಸಿಯವರು ಡಿಫ್ರೆಂಟ್ ಆಗಿದ್ರು, ಈ ಸಲ ಮಾರ್ಕೆಟಿಂಗ್ ಏಜೆನ್ಸಿಯವರು ಡಿಫ್ರೆಂಟ್ ಆಗಿದ್ರು. ಅವ್ರು ಕರೆದ್ರು ಅಂತ ಹೋಗಿ ಎಲ್ಲ ಹೋದರೆ ಒಳ್ಳೆ ಮನ ಮರ್ಯಾದೆ ನಮಗೆ ಕೊಟ್ಟು ತುಂಬ ಹೆಲ್ಪ್ಫುಲ್ಲಾಗೆ, ಲೈಕ್ ಏನಂದರೆ ತುಂಬ ಮರ್ಯಾದೆ ಕೊಟ್ಟು ನಮಗೆ ಎಲ್ಲ ಟ್ರೀಟ್ ಮಾಡಿದ್ರು. ಅಲ್ಲಿ ಹೋಗಿ ಎಲ್ಲ ಪ್ರಮೋಟ್ ಮಾಡೋಣ ಅಂತ ಅನ್ಕೊಂಡು, ಆ್ಯಕ್ಚುಲಿ ಪ್ರಮೋಟ್ ಮಾಡೋದು ಏನು ಗೊತ್ತಾ, ಈ ಸಲ ಆಫರ್ ಬಂದು ತುಂಬ ಚೆನ್ನಾಗಿತ್ತು. ನಾನು ಎಲ್ಲೂ ನೋಡೋಕ್ಕೆ ಆಲ್ರೆಡಿ ನಾನು ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಆಫರ್ಸ್ನ, ಕೇಳಿಸ್ಕೊಬಿಡಿ. ನಾನು ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆಫರ್ಸು, ವಾಯ್ಸ್ ಓವರ್ ಎಲ್ಲನೂ. ಅಂದರೆ ಅಷ್ಟು ಚೆನ್ನಾಗಿದೆ ಆಫರ್ಸು. ಸೊ ಅದನ್ನು ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ನನ್ನ ಮಕ್ಳಿಗೆ ಗೊತ್ತಿಲ್ಲ ಹೆಂಗೆ ಪ್ರಮೋಟ್ ಮಾಡ್ಕೊಳ್ಳೋ. ಕೇಳಿಸ್ಕೊಬಿಡಿ ಇದನ್ನ. ಐಫೋನ್ 17 Pro Max 82,900 ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ಗಂಟೆ ನೋಡಿ. ಸೇಲ್ ಸ್ಟಾರ್ಟ್ ಆಗಿದೆ. ಐಫೋನ್ 17 Pro Max ನ ಎಫೆಕ್ಟಿವ್ ಎಕ್ಸ್ಚೇಂಜ್ ಪ್ರೈಸ್ ಅಂತ ಹೇಳಿ 82,900 ಕೊಡ್ತಾ ಇರೋದು ನೋಡಿ. ಐಫೋನ್ 17 Pro Max ನ 82,900 ಕೊಡ್ತಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಲೈಕ್ ಎಫೆಕ್ಟಿವ್ ಎಕ್ಸ್ಚೇಂಜ್ ಪ್ರೈಸು. ಇವಾಗ ಆಲ್ರೆಡಿ ಲೈಕ್ ನಿಮ್ಮ ಹತ್ರ ಹಳೆ ಫೋನ್ಗಳು ಯಾವ್ದಾರು ಇದ್ದು 14, 15, 16 ಥರ ಇದ್ರೆ ಅಪ್ಗ್ರೇಡ್ ಮಾಡ್ಕೊತಿದ್ರೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಅದ್ರ ಜೊತೆಗೆ ಮೇಯ್ನಾಗಿ ಏನಂದರೆ, ನೀವು ಈ ಸಲ ಫೋನ್ ತೊಗೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಒಂದು ಇಷ್ಟು ಸೆಟ್ ಆಫ್ ಅಮೌಂಟ್ ಅಂತ ಇರುತ್ತೆ, ಅದನ್ನು ಪೇ ಮಾಡಿದ್ರೆ ನೆಕ್ಸ್ಟ್ ವರ್ಷ ಇರುತ್ತಲ್ಲ ಈ ಟೈಮ್ಗೆ 18 Pro Max ತೊಗೊಳ್ಳೋ ಟೈಮಲ್ಲಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅವಾಗ 1 ಲಕ್ಷ ಗಂಟೆ ನಿಮಗೆ ಸಿಗ್ತಿದೆ, ಅದು ಫ್ರೀಯಾಗೆ. ಬರೀ ಇವಾಗ 1,000 ರೂಪಾಯಿ ಅಷ್ಟು ಕಟ್ಬಿಟ್ಟು ಫೋನ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟಲ್ಲಿ 1 ಲಕ್ಷ ರೆಡಿ ಮಾಡ್ಕೋಬೋದು. ಸೊ ಇಂಥ ಆಫರ್ನ ಪ್ರಮೋಟ್ ಮಾಡೋಕ್ಕೆ ಅಂತ ಹೋದರೆ ಅವ್ರಿಗೆ ಯೋಗ್ಯತೆ ಇಲ್ಲ, ಪ್ರಮೋಟ್ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಇಟ್ಸ್ ಓಕೆ, ಫೈನ್. ನಾವು ಆಫರ್ ಚೆನ್ನಾಗಿದೆ, ಆಫರ್ನ ನಿಮ್ಗೆ ಹೇಳಿದ್ದೀನಿ, ಸ್ಟೋರ್ ಹೆಸರು ಹೇಳಲ್ಲ ನಿಮಗೆ. ಆಮೇಲಿಂದ ಅವ್ರು ಯಾರು ಅಂತ ಹೇಳಲ್ಲ, ಏನು ಬೇಡ, ಇದು ನಿಗೂಢವಾಗೇ ಇರಲಿ. ಒಟ್ಟಿನಲ್ಲಿ ನೀವು ಇನ್ನೂ ತಿಳ್ಕೊಬೇಕು ಅಂದರೆ ನಂದು ಪಾಸ್ಟ್ ವೀಡಿಯೋಗಳಿದೆ, ಹಳೆಯ ಜಗಳಗಳನ್ನ ನೋಡಿಕೊಂಡು ಯಾವ ಸ್ಟೋರು ಅಂತ ತಿಳ್ಕೊಂಡು ಬೇಕಾದ್ರೆ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹೇಳೋಕ್ಕೋದ್ರೆ ಹೋಸಲಿ ಹೋಯ್ತು, ಈ ಸಲ ಹೋಯ್ತು, ನೆಕ್ಸ್ಟ್ ಸಲಿಗೆ ಏನಾದರೂ ಆಗ್ಬೋದು. ಇಟ್ಸ್ ಓಕೆ, ಫೈನ್. ಬಂದು ಹೆಣ್ಮಕ್ಳಿಗೆ ಎಸ್ಪೆಷಲಿ ಇದು ಜಿಗ್ನಿಲಿ ಯಾವುದಾದ್ರು SNR ಡಿಗ್ರಿ ಕಾಲೇಜ್ ಇದೆ. ಜಿಗ್ನಿಲಿರೋ SNR ಕಾಲೇಜ್ ಆಪೋಸಿಟಲ್ಲೇ ಒಂದು ಹೊಸ ಸ್ಟೋರ್ ಓಪನ್ ಆಗಿದೆ. ನೇಮ್ ಬೋಲ್ಡು ಕೂಡ ಹಾಕಿಲ್ಲ ಇವರು. ಸೊ ನೇಮ್ ಬೋಲ್ಡು ಹಾಕ್ತಾರಂತ ಈ ಸ್ಟೋರಲ್ಲಿ ಏನೇನಿದೆ ಆಫರ್ಸು, ಬರೀ ಇದು ವುಮೆನ್ಸ್ ವೇರ್ ಮಾತ್ರ. ಅಂದರೆ ಹೆಣ್ಮಕ್ಳಿಗೆ 1,000 ರೂಪಾಯಿಗೆ 10 ಪ್ಲಾಜೋಸ್ ಅಂತೆ, 1,000 ರೂಪಾಯಿಗೆ 10 ಲೆಗ್ಗಿನ್ಸು, ಆಮೇಲಿಂದ 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು ಅಂತ ಸಿಕ್ಕಾಪಟ್ಟೆ ಆಫರ್ಸ್ಗಳಿದೆ. ಸೊ ಒಂದೊಂದೇ ತೋರಿಸ್ತೀನಿ, ನೋಡ್ತಾ ಇರಿ. ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಇವರು ತುಂಬ ಕಲೆಕ್ಷನ್ಸ್ಗಳನ್ನ ಮಡಗಿದ್ದಾರೆ. ಇಲ್ಲೇನೇನು ಸಿಗುತ್ತೆ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಏನೇನು ಬೇಕೋ ಬಟ್ಟೆಗಳು ಎಲ್ಲ ಥರ ಕಲೆಕ್ಷನ್ಸ್ಗಳು ಸಿಗುತ್ತೆ. ಟಾಪ್ಸ್ಗಳಾಗಿರ್ಬೋದು, ವೇಲ್ಸು, ಪ್ಲಾಜೋಸು, ಆಮೇಲಿಂದ 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಕಾರ್ಡ್ ಸೆಟ್ಸು, ಏನೇನು ಬೇಕು ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ, ಅದು ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ. ಇನ್ನು ಪ್ರೈಸಿಂಗ್ಸ್ ಬಗ್ಗೆ ಮಾತಾಡೋದಾದರೆ, ಇವಾಗ ಎಲ್ಲ ಫುಲ್ ಕ್ಲಬ್ಸಿ ಆಗಿಬಿಟ್ಟಿದೆ. ಮೇನ್ ಆಫರ್ಸ್ಗಳು ಹೇಳ್ಬಿಡ್ತೀನಿ ಏನು ಕೊಡ್ತಿದ್ದಾರೆ ಅಂತ. 1000 ರೂಪೀಸ್ಗೆ 6 ಟಾಪ್ಸು, ಪ್ರೀಮಿಯಮ್ ಹೋಗ್ತೀನಿ ಅಂದರೆ 1000 ರೂಪೀಸ್ಗೆ 5 ಟಾಪ್ಸ್ ಇದೆ. ಇಲ್ಲ ಪ್ಲಾಜೋಸ್ ತೊಗೊತೀನಿ ಅಂದರೆ 1000 ರೂಪೀಸ್ಗೆ 10 ಪ್ಲಾಜೋಸ್ ಕೊಡ್ತಿದ್ದಾರೆ, 1 ಪ್ಲಾಜೋಸು ಫ್ರೀ ನನ್ನ ಕಡೆಯಿಂದ, ನೀವೇನಾದರೂ ನನ್ನ ಫಾಲೋವರ್ ಆಗಿದ್ದರೆ. ಅದೇ ಥರ ಇನ್ನು ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಅಂತ ಬರುತ್ತಲ್ಲ, ಅದೇನೋ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸ್ಟ್ರೈಟ್ ಕಟ್ ಪ್ಯಾಂಟ್ಸು 5 ಕೊಡ್ತಿದ್ದಾರೆ, ಲೆಗ್ಗಿನ್ಸು ಬಂದು 5 ಕೊಡ್ತಿದ್ದಾರೆ. ಆಮೇಲಿಂದ 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಪ್ರತಿಯೊಂದ್ರ ಮೇಲೂ ಕ್ರೇಜಿ ಆಫರ್ಸ್ ಇದೆ. ಇದು ಒಂದು ಇನಾಗ್ರೇಷನ್ ಆಫರ್ ಅಂತ ಅಲ್ಲ, ವರ್ಷ ಪೂರ್ತಿ ಇರುತ್ತೆ. ಬಟ್ ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ಹೊಸ್ದಾಗಿ ಅನಿಸುತ್ತೆ ನಿಮಗೆ ಜಿಗ್ನಿಲಿರೋರಿಗೆ. ಸೊ ಜಿಗ್ನಿಲಿರೋರಿಗೆ ಈ ರೀತಿನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ವಿಡಿಯೋನ. ಅವ್ರು ಬಂದು ಒಂದ್ಸಲಿ ಚೆಕ್ ಮಾಡಲಿ, ಕಲೆಕ್ಷನ್ಸ್ ಅಂದು ತುಂಬ ಚೆನ್ನಾಗಿದೆ. ಆಮೇಲಿಂದ ಅವ್ರು ಏನೇನೋ ತೋರಿಸಿದ್ರು, ಇದನ್ನ ಹಾಕ್ಕೊಂಡು ಹಿಂಗೆಲ್ಲ ಕೆರೆದ್ರು, ಪ್ರಿಂಟ್ ಎಲ್ಲ ಹೋಗಲ್ಲ ಏನೇನೋ ಅಂತ ಹೇಳಿದ್ರು. ಬಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. 1000 ರೂಪೀಸ್ಗೆ 5 ಅಂತೆ, 1000 ರೂಪೀಸ್ಗೆ 2 ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ನಾನು ಇದನ್ನೆಲ್ಲ ಹಾಕೊಂಡು ತೋರಿಸಿದ್ರೆ ಪಕ್ಕ ಹೊಡಿತೀರಾ ನನಗೆ. ಆಮೇಲಿಂದ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರ ಒಂದು ಸ್ಟಿಚ್ ಅಂದರೆ 4 ವೇ ಸ್ಟಿಚಬಲ್ ಬರುತ್ತೆ ಇದು. ಕಲೆಕ್ಷನ್ಸ್ ಅಂತ ಬಂದರೆ ಅಲ್ಲಿಂದ ಅಲ್ಲಿ ಗಂಟೆ ಮಡಗಿದ್ದಾರೆ. ಇದು ಇನ್ನು ಇವತ್ತು ನೈಟ್ ಬರುತ್ತೆ ಅಂತ ಸ್ಟಾಕ್, ಯಾಕಂದರೆ ನಾಳೆ ಬಂದು ಓಪನ್ ಇರೋದು ಈ ಸ್ಟೋರು. ಆವಾಗ ಬಂದಾಗ ಹಾಕಿರಲಿಲ್ಲ, ಎಂಟಿ ಇತ್ತು ಅವಾಗಲೇ. ಸೊ ಒಳಗಡೆ ಬಂದಮೇಲೆ ನೇಮ್ ಬೋರ್ಡ್ನ ಫಿಟ್ ಮಾಡಿರೋದು. ಸೊ ಗೊತ್ತಾಯ್ತಲ್ಲ, ಇವಾಗ ಓಪನ್ ಆಗ್ತಿರೋದು. ನಾಳೆ ಬಂದು ಏನು ಹೇಳಿ
ಸೊ ನಾಳೆ ಒಂದು ಇದು ಓಪನ್ ಇರೋದು, ಅದಕ್ಕೋಸ್ಕರ ಇನ್ನೂ ಫಿಲ್ ಮಾಡ್ತಾನೆ ಇದ್ದಾರೆ. ಇದೆಲ್ಲ ಸ್ಟಾಕ್ಗಳನ್ನ ಇವಾಗ ಜೋಡಿಸ್ತಿದ್ದಾರೆ. 1000 rupeesಗೆ 6 ಟಾಪ್ಸ್ ಅಂತ ಹೇಳ್ನಲ್ಲ ನೋಡಿ, ಇದೇ ಟಾಪ್ಸ್ ಅದು. 1000 rupeesಗೆ 6 ಟಾಪ್ಸು. ವುಮೆನ್ಸ್ ಅಂದರೆ ನನಗೆ ಕ್ವಾಲಿಟಿ ಮಾತ್ರ ಹಿಂಗೆ ಫೀಲ್ ಮಾಡ್ಬೋದು ಅಷ್ಟೇ. ಕಲರ್ಸ್ ಅವೆಲ್ಲ ನಂಗೆ ಐಡಿಯಾ ಇಲ್ಲ. ವುಮೆನ್ಸು ತುಂಬ ಕಲರ್ಸ್ ಹಾಕ್ತಾರೆ. ನಾವೊಂದು ಒಂದು ಬ್ಲ್ಯಾಕ್ ಕಲರು, ಗ್ರೇ ಕಲರು, ರೆಡ್ ಕಲರು, ಬ್ಲೂ ಕಲರ್ ಅಷ್ಟೇ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಟಚ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಲೈಕ್ ನೋಡಿ ಕಲೆಕ್ಷನ್ಸ್ಗಳು ಇಲ್ಲೊಂದಿದೆ ಪ್ಯಾಟ್ರನ್ಸ್ಗಳಿದೆ. ಆಮೇಲಿಂದ ಅಲ್ಲಿ ಯಾವುದು 1000 rupeesಗೆ ಎಷ್ಟಿದು? ಇದು 1000 rupeesಗೆ 5. ಇದು ಪ್ರೀಮಿಯಮ್ ಅಂತ. ಇದರಲ್ಲಿ XXL, XXL, 5XL ಗಂಟೆ ಅವ್ರ ಹತ್ರ ಸೈಜ್ಗಳು ಅವೈಲೇಬಲ್ ಇದೆ. XXL ಸೈಜ್ ಇದು, XL ಸೈಜ್ ಇದು. ಬಟನ್ ಕ್ವಾಲಿಟಿ ಇದ್ರಲ್ಲಿ ಗೊತ್ತಾಗತ್ತೆ. ಹಾಗೆ ಕ್ವಾಲಿಟಿ ಅದ್ಯಾವುದು? ಇದು ಪ್ರಿಂಟೆಡ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದ್ರೂ. ಆಮೇಲೆ ಇನ್ಯಾವುದಿದೆ, ಇನ್ನು ಹಂಗೇ ಒಳಗಡೆ ಎಲ್ಲ ಫುಲ್ ವೀಡಿಯೋನ ಅಂದರೆ ಈ ಪರ್ಟಿಕ್ಯುಲರ್ ವೀಡಿಯೋ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇರುತ್ತೆ. ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೇನು ಮಾಡೋದು, ಜಿಗ್ನಿಲಿರೋರಿಗೆ ಈ ರೀಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಬಂದು ಪರ್ಚೇಸ್ ಮಾಡಲಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸು. ಬಿಟ್ಟಷ್ಟು ಬೇರೆಯವರು ದೋಚ್ಕೊಂಡ್ಬಿಡ್ತಾರೆ ಅಷ್ಟೇ. ಡನ್. ಹಾಂ, ಇನ್ನೇನು ಹೇಳಂಗಿಲ್ಲ ಅಷ್ಟೇ. ಇವಾಗ ಮನೆಗೆ ಹೋಗೋಣವ. ಈ ಲೊಕೇಶನ್ ನೋಡಿದ್ರಲ್ಲ, GM ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಹಾರೋಹಳ್ಳಿ ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆ. ಆ ಬ್ರಾಂಚ್ ನಾನು ಒಂದು 3 ಇಂದ 4 ಸಲ ಪ್ರಮೋಟ್ ಮಾಡಿದ್ದೀನಿ. ಇವನ್ ನಮ್ಮ ಮದರು ಕೂಡ ಅಲ್ಲೆಲ್ಲ ಪರ್ಚೇಸ್ ಮಾಡಿದಾರಂತೆ ಬಟ್ಟೆಗಳನ್ನ. ತುಂಬ ಅವ್ರ ಫ್ರೆಂಡ್ಸ್ ಕೂಡ ಹೋಗಿ ಪರ್ಚೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇವರಲ್ಲಿ ಏನಂದರೆ ಕಲರ್ ಆಗೋದು, ಶ್ರಿಂಕ್ ಆಗೋದು, ಆಳು ಮುಳು ಕಡ್ಡಿ ಕಸ ಆ ಥರ ಏನೂ ಇರೋಲ್ಲ ಕಾನ್ಸೆಪ್ಟು. ಒಂದ್ಸಲಿ ವಿಸಿಟ್ ಮಾಡಿರಿ ಜಿಗ್ನಿಲಿರೋರು ನೋಡಿಕೊಂಡು. ಬೈಲಿ ಬೇರೆಯವ್ರ ಬಟ್ಟೆ ಅಂಗಡಿ ಮುಂದೆ ಮಾತಾಡ್ತಾ ಇದ್ದೀವಿ, ಚಪ್ಪಲಿ ಹೊಡಿತಾರೆ. ಏನು ಮಾತಾಡಲು ಅಲ್ಲಿ? ಕೆಳಗಡೆ ಒಂದು ಬಟ್ಟೆ ಅಂಗಡಿ ಮುಂದೆ ಎತ್ಕೊಂಡು ಮೇಲ್ಗಡೆ ಬಟ್ಟೆ ಅಂಗಡಿನ ಪ್ರಮೋಟ್ ಮಾಡಿದ್ರೆ ನಾನು ಹಾನೆಸ್ಟ್ ಆಗಿ ಹೇಳಿದ್ರೆ ಅಂಗಡಿ ಈಚೆ ಬಂದಿದ್ದೀನಿ. ಹಾನೆಸ್ಟ್ ರಿವ್ಯೂ ಹೇಳೋದಾದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ನಂಬರ್ ಪ್ಲೇಟ್ ಅಲ್ಲ, ಅದು ನೇಮ್ ಬೋರ್ಡ್. ಅದು GM. ಮೋಸ್ಟ್ ಸ್ಕೇರಿಯಸ್ಟ್ ಪಾರ್ಟ್ ಏನು ಗೊತ್ತಾ, ಇನ್ಫ್ಲೂಯೆನ್ಸರ್ಸ್ಗೆ ಈಚೆ ಕಡೆ ನಾವು ಲೊಕೇಶನ್ದು ಡೀಟೇಲ್ಸ್ ತೊಗೋತಾ ಇರ್ತೀವಲ್ಲ, ಬೇರೆಯವ್ರು ನೋಡ್ತಾರೆ ಅನ್ನೋದು ಭಯ ಇರಲ್ಲ, ಏನೂ ಭಯ ಇರಲ್ಲ. ಒಂದು ಅಂಗಡಿ ಕೆಳಗಡೆ ನಿಂತ್ಕೊಂಡ್ಬಿಟ್ಟು, ಸೇಮ್ ಅದೇ ಥರದ ಅಂಗಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಬೇರೆ ಅಂಗಡಿ ವೀಡಿಯೋ ಮಾಡ್ತಾಯಿದ್ರೆ ಅವ್ರು ನಾವು ನೋಡ್ತಾರಲ್ಲ, ಅದು ಹಾರಿಬಲ್. ಅದು ತಾನೇ. ಬಟ್ ಏನೇ ಆಗಲಿ, ಅವರು ಅಲ್ಲಿ SNR ಕಾಲೇಜ್ ಇದೆಯಲ್ಲ, ಏನು ಬೆಳಗ್ಗೆ 1 ಗಂಟೆಯಿಂದ ಹೊಡಿತಾನೆ ಅವ್ರು ಚೆಚ್ಚು ಬಿಸಾಕ್ತಾವ್ರು ಟೊಮಟೆನ. ಮಿಲನ್ ಟೆಕ್ಸ್ಟೈಲ್ ಶೋ ರೋಡ ಹೇಳೋದಲ್ಲ, ಇಲ್ಲಿ ಧೂಳು ನೋಡ್ರೆ ಗೊತ್ತಾಯ್ತದೆ. ಇದು ಅಂದರೆ ಇಂಡಸ್ಟ್ರಿಯಲ್ ಏರಿಯಾಗಳೈತಲ್ಲ ಇಲ್ಲಿ.